ಬೆಂಗಳೂರಿನಲ್ಲಿ ನೀವೆಲ್ಲ ನಮಗೆ ಪಾಟೋಲ್ ಬಗ್ಗೆ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿದ್ರಿ. ನಾನು ಬೆಂಗಳೂರಿನೆಲ್ಲ ಡೆಲ್ಲಿಯಲ್ಲೂ ನೋಡಿದ್ದೀನಿ, ಬೇರೆ ಕಡೆ ನೋಡಿದ್ದೀನಿ, ಎಲ್ಲ ಕಡೆ ಪಾಟೋಲ್ಸ್ ಇದ್ದಿದ್ದೆ. ಆದರೆ ಅಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಲೆಕ್ಕ ಹಾಕೋ 2,000 ಚಿಲ್ಲರೆ ಪಾಟೋಲ್ಸ್ ಇದೆ ಅಂತೇಳಿ ನಮ್ಮ ಅಧಿಕಾರಿಗಳು ಒಂದು ಪಟ್ಟಿನ ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ರು. ಹಿಂದೆ ಎಲ್ಲ ಹೇಳಿದ್ದೆ, ಒಂದು ಹೊಸ ಸಿಸ್ಟಮ್ ಅದನ್ನು ಪಾಟೋಲ್ನ ಮುಚ್ಚಲಿಕ್ಕೆ ಅವ್ರಿಗೆಲ್ಲ ನಾವೆಲ್ಲ ತೋರಿಸಿದ್ದು. ಸೊ ಅವ್ರು ಯಾರು ಸರಿಯಾಗಿ ನನಗೆ ಸಮಾಧಾನಕರವಾದಂಥ ಉತ್ತರ ನನಗೆ ಸಿಕ್ಕಿರಲಿಲ್ಲ, ಕೆಲಸ ಮಾಡೋದು ಸಿಕ್ಕಿರಲಿಲ್ಲ. ಅದಕ್ಕೆ ಕೂಡಲೇ ಅವ್ರಿಗೆಲ್ಲ ಮೀಟಿಂಗ್ ಮಾಡಿಬಿಟ್ಟು ಹೇಳೋಗಿದ್ದೆ, 15 ದಿನದಲ್ಲಿ ಎಲ್ಲ ಪಾಟೋಲ್ ಮುಚ್ಚಬೇಕು. ಕಮಿಷನರಿಂದ ಹಿಡಿದು ಜಾಯಿಂಟ್ ಕಮಿಷನರು, ಝೋನಲ್ ಕಮಿಷನರು, ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲ 400 ಜನ ಇದ್ದಾರೆ. 400 ಜನನೂ ರೋಡಲ್ಲಿರಬೇಕು ಅಂತ ಹೇಳಿದೆ. ಪ್ರತಿದಿನ ಎಷ್ಟೆಷ್ಟು ಪಾಟೋಲ್ನ ಮುಚ್ಚಿರಿ, ಎಷ್ಟು ಅದಕ್ಕೆಲ್ಲ ಕೂಡ ಇದ್ದು ನನಗೆ ವಿಡಿಯೋ ಮಾಡಿ ನನಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ. ಸೊ ಎಲ್ಲರೂ ನನಗೆ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ನನ್ನ ಫೋನಲ್ಲೇ ಎಲ್ಲ ನನಗೆ ದಾಖಲೆ ಎಲ್ಲ ಇದೆ. ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾ 14,307 ಗುಂಡಿಗಳನ್ನು ಮುಚ್ಚಿದ್ದಾರೆ. ಸೊ ಮೀಡಿಯಾವರು ನೀವು ಕೂಡ ಎಲ್ಲ ತೋರಿಸಿದ್ದೀರಿ, ಪೇಪರ್ಲೆಲ್ಲ ಬಂದಿದೆ, ಸಮಾಧಾನಕರವಾಗಿ ಕಾಣ್ತಾ ಇದೆ. ಆದ್ರೆ ಇನ್ನೂ ನಾನು ನೋಡಬೇಕು ಒಂದ್ಸತಿ, ಏನು ಬೇಕಾಬಿಟ್ಟಿ ಮಾಡಿದಾರಾ, ಸುಮ್ಮನೆ ಮುಚ್ಚಿಬಿಟ್ಟಿದ್ದಾರಾ, ಏನು ಎತ್ತ ಅಂತ. ಸ್ವಲ್ಪ ಮಳೆನೂ ಸ್ವಲ್ಪ ಅಡಚಣೆ ಇದೆ. ಮಳೆ ಇದ್ದಾಗ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ. ಆದರೂ ನಾನು ಈಗ 14,000 ಗುಂಡಿ, ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಒಂದು ಇತಿಹಾಸ ದಾಖಲೆ ಸೃಷ್ಟಿ ಮಾಡಿದೆ. ಬಟ್ ಅಂದರೂ ನಾನು ಹೇಳಿದ್ದೀನಿ ನಮ್ಮ ಕಮಿಷನರ್ಗೆ, ಯಾರು ಇದ್ರ ಬಗ್ಗೆ ಬೇಜವಾಬ್ದಾರಿ ವಹಿಸಿದರೆ ತಲೆದಂಡ ತೆಗೆದುಕೊಳ್ಳಲೇಬೇಕಾಗ್ತದೆ. ಯಾರಿಗೂ ಇಲ್ಲಿ ನಿರ್ದಾಕ್ಷಿಣ್ಯ ಕ್ರಮ. ಅವ್ರಿಗೆ ಹೇಳಿದ್ದೆ, ನಾನು ಹೋಗಿ ವಾರ್ಡಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ. ಸೊ ಎಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಸ್ತಾ ಇದ್ದೀನಿ, ಯಾರ್ಯಾರು ಮಾಡಿದ್ದಾರೆ ಅಂತ. ತಿರ್ಗಾ ಇನ್ನು ನೋಡ್ತೀನಿ. ಸೊ ತಾವು ಎಲ್ಲ ದಯವಿಟ್ಟು ಬನ್ನಿ, ನಿಮ್ಮ ಸಲಹೆ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ನಮಗೆ ನಾಗರಿಕರಿಗೆ ಒಳ್ಳೇದಾಗಬೇಕು. ಗುಂಡಿಯಿಂದ ಯಾರಿಗೂ ಆಕ್ಸಿಡೆಂಟ್ಗಳಾಗಿ ಯಾರ ಪ್ರಾಣನೂ ಹೋಗಬಾರ್ದು, ಪ್ರಾಣ ಉಳಿಸ್ಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ